ಪಾತ್ರದ ಪರಿಚಯ ಮುಖಾಂತರ ನಮ್ಮನ್ನು ನಾವು ತೋರಿಸ್ಕೊಂಡ್ವಿ. ಇದಾದ ನಂತರ ಈ ಪ್ರಾಜೆಕ್ಟ್ ಆಗಬೇಕು, ಆಸ್ ಅ ಶಿಷ್ಯರು ಮಾತಾಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ಆಗಬೇಕು, ಈ ಪ್ರಾಜೆಕ್ಟನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂದರೆ ನಿರ್ಮಾಪಕರ ಸಹಕಾರ, ಬೆಂಬಲ, ಹಣಕಾಸು, ಅವರ ಶ್ರಮ, ಬೆವರು ಪ್ರತಿಯೊಂದು ಮುಖ್ಯ ಆಗುತ್ತೆ. ನಮ್ಮ ಧಾರಾವಾಹಿಯ ನಿರ್ಮಾಪಕರನ್ನ ತುಂಬ ಹೆಮ್ಮೆಯಿಂದ ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪರೀಕ್ಷಿತ್ ಅವರು ನಿಮ್ಮೆಲ್ರಿಗೂ ಗೊತ್ತೇ ಇದ್ದಾರೆ, ಹಲವಾರು ಧಾರಾವಾಹಿಗಳಲ್ಲಿ ಅವರನ್ನ ನೀವು ನೋಡಿರ್ತೀರಾ, ನಿಮ್ಮೆಲ್ರಿಗೂ ಚಿರಪರಿಚಿತರು. ನಮ್ಮ ಸೀರಿಯಲ್ನ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿ ಪರೀಕ್ಷಿತ್ ಸರ್ ಇದ್ದಾರೆ. ಅದಾದಮೇಲೆ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರು ಈಗಾಗಲೇ ಹಲವಾರು ಧಾರಾವಾಹಿಗಳನ್ನು ನಿರ್ಮಾಣ ಮಾಡಿದಂಥವ್ರು, ಅವರು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಟೆಲಿವಿಷನ್ ಕ್ಷೇತ್ರದ ಮತ್ತೊಬ್ಬ ದಿಗ್ಗಜ, ಹಲವಾರು ಹಿಟ್ ಸೀರಿಯಲ್ಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಆಗಿರುವಂಥ ಸಕ್ರಬೇಲ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು 3 ಜನ ನಮ್ಮ ಗಂಧದ ಗುಡಿಯ 3 ಪಿಲ್ಲರ್ಗಳಾದರೆ ಇನ್ನೊಬ್ರು ಪಿಲ್ಲರು ನಮ್ಮ ನಿರ್ದೇಶಕರು. ಅವರ ವಿಷನ್ ಈ ಸೀರಿಯಲ್ನ ಒಂದು ಬ್ಯೂಟಿಫುಲ್ ವೇಯಲ್ಲಿ ತೊಗೊಂಡೋಗೋ ಥರ ಮಾಡ್ತಾರೆ ಅವರು, ಮಿಸ್ಟರ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇದು ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಪ್ರೊಡ್ಯೂಸರ್ ಅವ್ರ ಹತ್ರ ಮೈ ಕೊಟ್ಬಿಡ್ತೀನಿ ಸರ್. ಯೂಶಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫೀಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗಲೂ ಸರ್ಕ್ಯುಲೇಟ್ ಆಗುತ್ತೆ ಕಥೆ. ಆದರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ, ಅದು ನಮ್ಮ ಹೀರೋಯಿನ್. ಅದನ್ನು ಬಿಟ್ಟು 4 ಜನ ಹೀರೋಗಳು. ಮೊದಲನೇದು ನಮ್ಮ ಮುತ್ತುರಾಜ, ಆಮೇಲೆ ಸತ್ಯ ಹರಿಶ್ಚಂದ್ರ, ಹೆಸರಿಗೆ ಸತ್ಯ ಹರಿಶ್ಚಂದ್ರ, ಆದರೆ ಸುಳ್ಳೆ ಆ ಹುಡುಗನ ಮನೆ ದೇವರು, ಯಾವಾಗಲೂ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾ ಇರ್ತಾನೆ. 3ನೇವನು ಕಂಠೀರವ, 4ನೇವನು ಮಯೂರ. ಸೊ ನಮಗೆ ಈ ಸೀರಿಯಲಲ್ಲಿ 4 ಜನ ಹೀರೋಗಳು ಮತ್ತು ಒಬ್ಬಳು ಹೀರೋಯಿನ್, ಇವನನ್ನು ಮದುವೆ ಆಗ್ತಾರೆ. ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಕಥೆ. ಜೊತೆಗೆ ಶ್ರೀಗಂಧದ ಗುಡಿ ಅನ್ನೋ ಒಂದು ತುಂಬ ಜವಾಬ್ದಾರಿಯುತ ಟೈಟಲ್ ಇಟ್ಕೊಂಡ್ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗತ್ತೆ. ಆ ಥರದಕ್ಕೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಕ್ರಿಯೇಟಿವ್ ಟೀಮ್, ಹಾಗೆ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದೇ ಅಕ್ಟೋಬರ್ 6ರಿಂದ 8 ಗಂಟೆಗೆ ಬರುತ್ತೆ. ತುಂಬ ವೈಶಿಷ್ಟ್ಯವಲ್ಲದೆ ಇದ್ದರೂ ಕೂಡ ಏನು ಮಾಡಿದ್ದೇವೋ ಅದನ್ನು ಚೊಕ್ಕವಾಗಿ ಮಾಡಿದ್ದೀವಿ. ಬರೀ ಹುಡುಗರೇ ಇರೋದ್ರಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ತಲುಪತ್ತೆ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ನಮಸ್ತೆ. ನಾನು ಪ್ರದೀಪ್ ಅಂತೇಳಿ. ಹೇಳೋದಕ್ಕಿಂತ ಈ ಕತೆ ಹೆಂಗೆ ಬಂತು ಅಂತೇಳಿ ಹೇಳ್ತೀನಿ. ಈ ಹಿಂದೆ ನಾವು ಗೌತಮ್ ಸರು, ನಾವು ಪರೀಕ್ಷಿತ್ ಅವರು ಇನ್ನೊಂದು ಚಾನಲ್ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹಾಗಾಗಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಅಂತೇಳಿ ಯಾವಾಗಲೂ ಮಾತಾಡ್ಕೊತಾ ಇದ್ವಿ. ಒಂದು ದಿವಸ ಗೌತಮ್ ಸರ್ ಫೋನ್ ಬಂತು, ಇದೇ ಅಕ್ಷಯ್ ಸ್ಟುಡಿಯೋದಲ್ಲಿ ಮೀಟಿಂಗಿಗೆ ಕರೆದ್ರು. ಫೈನಲ್ ಆಯಿತು ಕತೆ. ಅವತ್ತಿಂದ ಹೀಗೆ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಚಾನಲ್ನವರು. ಪ್ರಕಾಶ್ ಸರ್, ಗೌತಮ್ ಸರ್, ಸುಧನ್ವ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೆಣ್ಣನ್ನು ತಾಯಿಗೆ ಹೋಲಿಸ್ತೀವಿ, ಹೆಂಡತಿ ಅನ್ಕೋತೀವಿ, ಅತ್ತಿಗೆ ಅಂತೀವಿ. ನೀವೆಲ್ಲ ನೋಡಿದ ಕೂಡಲೇ ಏನನ್ಸುತ್ತೆ, ನೀವು ಪ್ರಮೋ ನೋಡಿದಾಗ ನಿಮಗೆಲ್ಲ ಅನಿಸುತ್ತೆ, ಓ ಇದು ಇವ್ರು 4 ಜನ ಅನ್ಯೋನ್ಯವಾಗಿದ್ದಾರೆ, ಈ ಹೆಣ್ಮಗು ಬಂದು ಏನೋ ಇದು ಗಬ್ಬೆ ಬಿಡಿಸ್ಬಿಡ್ತಾಳೆ ಅಂತ. ಅದೇ ಈ ಕತೆ ಟ್ವಿಸ್ಟು. ನನಗೆ ತುಂಬ ಇಷ್ಟ ಆಗಿದ್ದು ಅದೇ ಪಾಯಿಂಟು. ಆ ಹೆಣ್ಮಗು ಬಂದು ಆ ಮನೆಗೇನು ಎಷ್ಟೋ ದೊಡ್ಡ ಕಡಿಮೆ ಖರ್ಚಲ್ಲಿ ದೊಡ್ಡ ಮನೆ ಕಟ್ಟಬೇಕು ಅಂತಿದ್ದವಳು ಒಂದು ಬಿದ್ದು ಹೋಗ್ತಾ ಇರೋ ಮನೆಗೆ ಬರ್ತಾಳೆ. ಆಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದು ಕತೆ ನನಗೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಒಟ್ಟಿಗೆ ಮೊದಲು ಕೆಲಸ ಮಾಡಿದವರು, ಈಗ ಜೊತೆಗೆ ಮತ್ತೊಂದು ಸರಿ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ, ಪ್ರಕಾಶ್ ಮುಚ್ಚಳಗುಡ್ಡ. ಬೇಸಿಕಲಿ ನಾನು ನಾರ್ತ್ ಕರ್ನಾಟಕದವರು. ಇದು ನನ್ನ ನಿರ್ದೇಶನದ 2ನೇ ಸೀರಿಯಲ್ಲು. ಮೊದಲನೇದು ಸೂರ್ಯವಂಶ ಅಂತ ಉದಯ ಟಿ ವಿಲಿ ಬರ್ತಾಯಿತ್ತು. ಇದು ಗಂಧದ ಗುಡಿ. 2 ಒಳ್ಳೆ ಟೈಟ್ಲ್ಗಳೇ. ಒಂದು ವಿಷ್ಣುವರ್ಧನ್ ಸರ್ದು, ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸರ್ದು. ಸೊ ತುಂಬ ಖುಷಿ ಆಗ್ತಾಯಿದೆ. ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಕತೆ. ಎಲ್ಲರೂ ನೋಡಿ, ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಪಾತ್ರದ ಪರಿಚಯ ಎಲ್ಲ ಹೇಳಿದ್ದಾರೆ. ಸೊ ಜಾಸ್ತಿ ಹೇಳೋದು ಬೇಡ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ಹಾಂ ಸರ್. ಹಾಂ ಸರ್. ಸರ್, ಈಗ ಗಂಧದ ಗುಡಿ ಸಿನಿಮಾಗೂ ನಮ್ಮ ಸೀರಿಯಲ್ಗೂ ಸಂಬಂಧ ಇಲ್ಲ. ಒಂದು ಬ್ಯೂಟಿಫುಲ್ ಟೈಟ್ಲು ಗಂಧದ ಗುಡಿ ಅನ್ನೋದು, ಅದು ಅಜರಾಮರ, ಅದನ್ನು ಅಳ್ಸಕ್ಕಂತೂ ಆಗಲ್ಲ. ಅದೇ ಥರದ ಒಂದು ಕತೆ ಇದೆ, ಸರಿನಾ? 4 ಜನ ಒಂದು ಬ್ಯಾಚುಲರ್ಸು ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ, ಆಮೇಲೆ ಒಂದು ಯಾವುದೋ ಒಂದು ಹೆಣ್ಣಿದ್ದಾಗ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಅನ್ನೋ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಸೊ 4 ಜನ ಹುಡುಗರು ಅವರು ಹೆಂಗೆ ಇರ್ತಾರೆ, ಬ್ಯಾಚುಲರ್ಸ್ ಲೈಫ್ನ ಚೇಂಜ್ ಮಾಡೋಕ್ಕೆ ಅಂತ ಒಂದು ಚಂದನ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದೇ ಚಂದದ ಗುಡಿ, ಗಂಧದ ಗುಡಿನ ಚಂದದ ಗುಡಿ, ಅಂದದ ಗುಂಡಿ ಕೂಡ ಮಾಡೋದಕ್ಕೆ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್. ಅಲ್ಲಿಂದ ಕತೆ ಶುರು ಆಗುತ್ತೆ.
ಇದು ಇಡೀ ಇದೊಂದೇ ಫ್ಯಾಮಿಲಿ ಬಗ್ಗೆ ನಡೆದ ಬೇರೆ ಬೇರೆ ಫ್ಯಾಮಿಲಿಗಳು ಎಂಟ್ರಿ ಸರ್ ಆಗುತ್ತೆ? ಸರ್ ಇದೆ ಸರ್, ಫ್ಯಾಮಿಲಿ ಟ್ರ್ಯಾಕ್ಗಳಿದ್ದಾವೆ. ಅಂದರೆ ಚಂದನ ತಂದೆ ತಾಯಿ ಕ್ಯಾರೆಕ್ಟರ್ದೊಂದು ಇದಿದೆ, ಏನು ಟ್ರ್ಯಾಕ್ ಇದೆ. ಅದು ಬಿಟ್ಟರೆ ಇವರು ನಟರಾಜ ಕ್ಯಾರೆಕ್ಟರ್ದು ತಂಗಿ ಮತ್ತು ಅಣ್ಣ, ಆ ಥರದ ಕ್ಯಾರೆಕ್ಟರ್ದು ಇದೆ ಸರ್. ಟ್ರ್ಯಾಕ್ ಒಂದು 3 ಟ್ರ್ಯಾಕ್ ಇದೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.